ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ರೇಷ್ಮೆ, ಅದರಲ್ಲೂ ವಿಶೇಷವಾಗಿ ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತೇ ಇದೆ, ರೇಷ್ಮೆ ಮತ್ತು ಶ್ರೀಗಂಧ ಕರ್ನಾಟಕದ ಅದ್ವಿತೀಯ ಉತ್ಪನ್ನಗಳು. ಸುಮಾರು 250 ವರ್ಷಗಿಂತ ಹಿಂದಿನಿಂದಲೂ ನಾವು ರೇಷ್ಮೆ ಪ್ರಚಲಿತದಲ್ಲಿದೆ. ಸೊ ಈ ಒಂದು ಹಿಪ್ಪು ನೇರಳೆ ಅಂತ ಬೇಸಾಯ ಏನಿದೆ, ಅದರಿಂದ ಒಂದು ಹಲವಾರು ರೇಷ್ಮೆ ಉತ್ಪಾದನೆವರೆಗೂ ವಿವಿಧ ಹಂತಗಳು ಅತ್ಯಂತ ರೋಮಾಂಚನಕಾರಿ ಕೃಷಿ ಪದ್ಧತಿಗಳು ಆಗಿದ್ದಾವೆ. ಮೈಸೂರು ರೇಷ್ಮೆಗೆ ಭೌಗೋಳಿಕ ಸೂಚ್ಯಂಕನೂ ಸಹ ದೊರಕಿದೆ. ಕರ್ನಾಟಕದಲ್ಲಿ ಸುಮಾರು 12 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ಈ ಒಂದು ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಕರ್ನಾಟಕದ ಒಂದು ಗ್ರಾಮೀಣ ಆರ್ಥಿಕತೆಯಲ್ಲಿ ಈ ಒಂದು ರೇಷ್ಮೆ ತಗೊಂಡಾಗ ನಾವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಲಾಭದಾಯಕ, ಅಂದರೆ ವರ್ಷವಿಡೀ ಒಂದು ಉತ್ಪನ್ನ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ವರ್ಷವಿಡೀ ಒಂದು ಆದಾಯ ತಂದು ಕೊಡುವಂತಹ ಕೃಷಿ ರೇಷ್ಮೆ ಕೃಷಿ ಪದ್ಧತಿ. ಸೊ ಹೀಗೆ ವಿಶೇಷವಾಗಿ ದೇಶದಲ್ಲಿ ಕರ್ನಾಟಕ ಮುಂಚೂಣಿಯಿದೆ ಇಲ್ಲಿವರೆಗೂ ಸಹ. ಅಂದರೆ ಅತ್ಯಧಿಕ ಇಳುವರಿ ಮತ್ತು ಉತ್ಪಾದನೆ ರೇಷ್ಮೆಯಲ್ಲಿ ಇದೆ ಅಂತಂದರೆ ಅದು ದೇಶದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಬನ್ನಿ ರೈತ ಬಂದವರು, ಇವಾಗ ನಾವು ರೇಷ್ಮೆಯಲ್ಲಿ ಸುಧಾರಿತ ಪದ್ಧತಿಗಳು ಏನೇನಿದ್ದಾವೆ ನೋಡೋಣ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಶ್ರೀ ಶ್ರೀನಿವಾಸ್ SN ರವರು, ರೇಷ್ಮೆ ಉಪನಿರ್ದೇಶಕರು, ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಕೋಲಾರ, ಇಲ್ಲಿಂದ ಆಗಮಿಸಿದ್ದಾರೆ. ಸರ್, ತಮಗೆ ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನವಾಹಿನಿಯ ಪರವಾಗಿ ಸ್ವಾಗತ ಕೊಡ್ತೇನೆ ಸರ್. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ಕೇವಲ ಇದು ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗೆ ಸೀಮಿತವಾಗಿರಬೇಕು. ದೂರವಾಣಿ ಸಂಖ್ಯೆ ನಿಮ್ಮ TV ಪರದೆ ಮೇಲೆ ಬರ್ತಾ ಹೋಗುತ್ತೆ. 08235425999 ಮತ್ತು 23542699. ಬನ್ನಿ ರೈತ ಬಾಂಧವರೇ, ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಯಾವ್ಯಾವು, ಯಾವ ರೀತಿ ನಾವು ಅದನ್ನು ನಾವು ಆರ್ಥಿಕವಾಗಿ ಅದನ್ನು ಅಳವಡಿಸಿಕೊಂಡು ಸದೃಢ ಆಗ್ತೀವಿ ಅಂತ ಹೇಳಿ ಆ ಒಂದು ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಸರ್, ಈಗಾಗಲೇ ಹೇಳಿದೆ ನಾನು, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಒಂದು ಗ್ರಾಮೀಣ ಭಾಗದ ರೈತರಿಗೆ ಹೆಚ್ಚು ಆರ್ಥಿಕವಾಗಿ ಸಬಲೀಕರಣರಾಗೋದಕ್ಕೆ, ಆಮೇಲೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ಕೃಷಿ ಪದ್ಧತಿ ರೇಷ್ಮೆ ಆಗಿದೆ. ಸೊ ಹೀಗಿದ್ದಾಗ ಈ ಒಂದು ಗುಣಮಟ್ಟದ ಹಿಪ್ಪು ನೇರಳೆ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಇದರಲ್ಲಿ ಯಾವ ಒಂದು ತಾಂತ್ರಿಕತೆಗಳಿದಾವೆ ಸರ್? ಸರ್, ಇದು ಬಹಳ ಮುಖ್ಯ. ರೇಷ್ಮೆ ಕೃಷಿಯಲ್ಲಿ ಹಿಪ್ಪನೇಳೆ, ಗುಣಮಟ್ಟದ ರೇಷ್ಮೆ ಹಿಪ್ಪನೇಳೆ ಸೊಪ್ಪನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಗುಣಮಟ್ಟದ ಹಿಪ್ಪನೇಳೆ ಸೊಪ್ಪನ್ನು ಕೊಟ್ಟರೆ ಮಾತ್ರ ನಾವು ರೇಷ್ಮೆ ಒಳ್ಳೆಯ ಗೂಡನ್ನು ಉತ್ಪಾದನೆ ಮಾಡಲಿಕ್ಕಾಗುತ್ತೆ. ಗುಣಮಟ್ಟದ ಗೂಡನ್ನು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಗುಣಮಟ್ಟದ ಗೂಡನ್ನು ಉತ್ಪಾದನೆ ಮಾಡಿದ್ರೆ ನಮಗೆ ಅದಕ್ಕೆ ಅಧಿಕವಾಗಿರ್ತಕ್ಕಂಥ ಧಾರಣೆ ಸಿಗುತ್ತೆ, ಹೆಚ್ಚಿಗೆ ಲಾಭದಾಯಕವಾಗುತ್ತೆ. ಅದರಿಂದ ರೇಷ್ಮೆ ಕೃಷಿ ಏನು ಹಿಪ್ಪನೇಳೆ ಬೇಸಾಯದಲ್ಲಿ ಹಲವಾರು ಸುಧಾರಿತ ಕ್ರಮಗಳೇನಿದೆ, ಆ ಕ್ರಮಗಳನ್ನು ತಾವೆಲ್ಲರೂ ಕೂಡ ರೈತ ಬಾಂಧವರು ಅಳವಡಿಸ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಬೆಳೆ ತೆಗಲಿಕ್ಕೆ ಅನುಕೂಲ ಆಗುತ್ತೆ, ಅದನ್ನ ಲಾಭ ಗಳಿಸ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಹಿಪ್ಪನೇಳೆ ಬೇಸಾಯದಲ್ಲಿ ನಾವು ತೊಗೊಂಡ್ರೆ ನಮಗೆ ಸುಧಾರಿತ ತಳಿ ಏನು ಬಂದಿದೆ, V1 ತಳಿ ಅಂತ ನಾವು ಕರಿತಾ ಇದ್ದೀವಿ. ಆ V1 ತಳಿ ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ಸುಧಾರಿತ ತಳಿ. ಎಲ್ಲ ರೈತರು ಕೂಡ ಈಗ ಇದನ್ನು ಯಥೇಚ್ಛವಾಗಿ ನಾಟಿ ಮಾಡ್ತಾ ಇದ್ದಾರೆ.
ನನಗೆ ಗೊತ್ತಿದ್ದಂಥ ಎಲ್ಲ ರೈತರು ಕೂಡ ವಿ1 ತಳಿಯನ್ನು ನಾಟಿ ಮಾಡ್ತಕ್ಕಂಥ ಪದ್ಧತಿಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂತರ ಕೊಟ್ಟು ಹಿಪ್ಪನೇರಳೆ ನಾಟಿ ಮಾಡಿದ್ರೆ ಗುಣಮಟ್ಟದ ಸೊಪ್ಪನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಯಾಂತ್ರೀಕರಣ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಕೂಲಿಗಾರರ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ನೀಗಿಸಬೇಕಾದ್ರೆ ಯಾಂತ್ರೀಕರಣ ಬೇಸಾಯ ಮಾಡಬೇಕಾಗುತ್ತೆ. ಅದರಿಂದ ಅಂತರ ಕೊಟ್ಟು ನಾಟಿ ಮಾಡಿದ್ರೆ ಗುಣಮಟ್ಟದ ಸೊಪ್ಪಿನ ಜೊತೆಗೆ ಯಾಂತ್ರೀಕರಣ ಬೇಸಾಯ ಕೂಡ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಮಾಡಬೇಕಾಗುತ್ತೆ. ಆಮೇಲೆ ಎಲ್ಲ ರೈತರು ಕೂಡ ಮಣ್ಣು ಪರೀಕ್ಷೆಯನ್ನು ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರೇಷ್ಮೆ ಏನು ಹಿಪ್ಪನೇರಳೆ ಸೊಪ್ಪಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಕೊಡ್ತಕ್ಕಂಥದ್ದು, ರಸಗೊಬ್ಬರಗಳು ಕೊಡ್ತಕ್ಕಂಥದ್ದು ಮಾಡಿದ್ರೆ ನಮಗೆ ಗುಣಮಟ್ಟನ ಸುಧಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಕಟಾವು ಕೂಡ ಅದನ್ನು ಏನು ವೈಜ್ಞಾನಿಕವಾಗಿ ಕಟಾವು ಮಾಡ್ತಕ್ಕಂಥ ಪದ್ಧತಿಗಳನ್ನು ಎಲ್ಲ ರೈತರು ಅಳವಡಿಸ್ಕೊಂಡ್ರೆ ಹೆಚ್ಚು ದಿವಸ ಅದನ್ನು ನಾವು ಒಳ್ಳೆ ಗುಣಮಟ್ಟದ ಹೆಚ್ಚು ಸೊಪ್ಪನ್ನು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರಿ, ಒಳ್ಳೆ ಮಾಹಿತಿ ನೀಡಿದೆ ಸರ್. ಈಗ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿರುವಂತಹ ಸುಧಾರಿತ ತಾಂತ್ರಿಕತೆಗಳು ಅದ್ರ ಮಹತ್ವದ ಬಗ್ಗೆ ಚೂರು ಸರ್. ನಾವು ರೇಷ್ಮೆ ಹುಳು ಸಾಕಣೆಯಲ್ಲಿ ನಾವೀಗ ಮಿಶ್ರತಳಿ ಮತ್ತು ದ್ವಿತಳಿ ಅಂತ ಏನು ಕರಿತಾ ಇದೀವಿ, ಅದರಲ್ಲಿ ದ್ವಿತಳಿ ಅಂತ ಹೇಳಿದ್ರೆ ನಮಗೆ ಈಗ ಸುಧಾರಿತ ತಳಿ, ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ, ಒಳ್ಳೆ ಗುಣಮಟ್ಟದ ರೇಷ್ಮೆ ನಾವು ದ್ವಿತಳಿಯಲ್ಲಿ ಪಡಿತಾ ಇದ್ದೀವಿ. ಹಂಗಾಗಿ ಅದಕ್ಕೆ ಹೆಚ್ಚಿಗೆ ಧಾರಣೆ ಇದೆ, ಹೆಚ್ಚಿಗೆ ಇಳುವರಿ ಸಿಗ್ತಾ ಇದೆ. ಹಂಗಾಗಿ ಎಲ್ಲ ರೈತರು ಕೂಡ ಈಗ ದ್ವಿತಳಿ ರೇಷ್ಮೆಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದು ಒಳ್ಳೆ ತಳಿಯಾಗಿದೆ. ಹಂಗಾಗಿ ಅದರಲ್ಲಿ ಹೆಚ್ಚಿನ ಪ್ರಮಾಣದ ರೇಷ್ಮೆ ಇರುತ್ತೆ, ಒಳ್ಳೆ ಧಾರಣೆ ಇರುತ್ತೆ, ಒಳ್ಳೆ ಧಾರಣೆ ಸಿಗ್ತಾ ಇದೆ, ಒಳ್ಳೆ ಚೆನ್ನಾಗಿ ಬೆಳೆ ಬರ್ತಾ ಇದೆ. ಹಂಗಾಗಿ ಎಲ್ಲ ರೈತರು ಕೂಡ ದ್ವಿತಳಿ ಸಾಕಣೆ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಅದಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆಯನ್ನು ಈ ದ್ವಿತಳಿ ಸಾಕಣೆ ಮಾಡುವುದರ ಮುಖಾಂತರ ಉತ್ಪಾದನೆ ಮಾಡಬೇಕನ್ನೋದು ಗುರಿ ಇದೆ. ಅದಕ್ಕಾಗಿ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಅನೇಕ ನಮ್ಮ ಇಲಾಖಾ ಕಾರ್ಯಕ್ರಮಗಳಿರ್ಬೋದು, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ನಮ್ಮ ಇಲಾಖೆ ಕಾರ್ಯಕ್ರಮಗಳು ಕೂಡ ಹೆಚ್ಚಿಗೆ ದ್ವಿತಳಿ ರೇಷ್ಮೆ ಉತ್ಪಾದನೆ ಮಾಡಲಿಕ್ಕೆ ಅದನ್ನು ಸೀಮಿತಗೊಳಿಸ್ತಾ ಇದ್ದೀವಿ. ಹಂಗಾಗಿ ಎಲ್ಲ ರೈತರು ಕೂಡ ಮುಂದೆ ಬರ್ತಾ ಇದ್ದಾರೆ, ಯಶಸ್ವಿ ಆಗ್ತಾ ಇದ್ದಾರೆ, ಬೆಳೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ರೈತರು ಕೂಡ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಕೂಡ ನಾನು ಈ ಮೂಲಕ ಅವರಲ್ಲಿ ರೈತರಲ್ಲಿ ಕೂಡ ಮನವಿಯನ್ನು ಮಾಡ್ತೀನಿ ಸರ್. ಈಗ ಬಹಳ ಮುಖ್ಯವಾಗಿ ರೇಷ್ಮೆಯಲ್ಲಿ ನಾವು ಹುಳು ಸಾಕಣೆ ಮಾಡ್ತಾ ಇರ್ತೀವಿ. ಈ ಹುಳು ಸಾಕಣೆ ಮಾಡಿದಾಗ ನಮಗೆ ಒಂದು ಮನೆ ಬೇಕಾಗುತ್ತೆ. ಹುಳು ಸಾಕಣೆ ಮನೆ ಅಂತ ಹೇಳಿ ಕರಿತೀವಿ ನಾವು. ಅದು ಈಗ ರೈತ ಬಾಂಧವರು ಸಾಕಷ್ಟು ಖರ್ಚು ಮಾಡಿ ಅದನ್ನು ವೆಚ್ಚ ಮಾಡಿ ಒಂದು ಮನೆ ನಿರ್ಮಾಣ ಮಾಡಬೇಕಾಗುತ್ತೆ. ವೈಜ್ಞಾನಿಕವಾಗಿ ಒಂದು ಹುಳು ಸಾಕುವ ಒಂದು ಮನೆ ಮಾಡಬೇಕು ಅಂತಂದ್ರೆ ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯಾವ ರೀತಿ ಇರಬೇಕು ಸರ್ ಒಂದು ಮನೆ? ನಾವು ರೇಷ್ಮೆ ಹುಳು ಸಾಕಣೆಯಲ್ಲಿ ಸಾಕಷ್ಟು ತಾಂತ್ರಿಕತೆಗಳಿದೆ. ಅದರ ಮುಖ್ಯವಾಗಿ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರೇಷ್ಮೆ ಹುಳು ಸಾಕುವ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ನಂತರ ಸೋಂಕು ನಿವಾರಣಾ ಪದ್ಧತಿಗಳನ್ನು ಅನ್ವಯಿಸ್ಕೊಳ್ಬೇಕಾಗತ್ತೆ, ಮತ್ತು ವೈಜ್ಞಾನಿಕವಾಗಿ ಚಾಕಿ ಮಾಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಕೊಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಹಣ್ಣುಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಇವು ನಾವು ವೈಜ್ಞಾನಿಕವಾಗಿ ಇರ್ತಕ್ಕಂಥ ತಾಂತ್ರಿಕತೆಗಳನ್ನು ದ್ವಿತಳಿ ಸಾಕಣೆ ಮಾಡಬೇಕಾದ್ರೆ ಅಳವಡಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ತಾಂತ್ರಿಕತೆಗಳು. ಅದಕ್ಕೆ ರೇಷ್ಮೆ ಹುಳು ಸಾಕುವ ಮನೆ ನಿರ್ಮಾಣ ಮಾಡಬೇಕಾದ್ರೆ ಅನೇಕ ರೈತರು ಹೆಚ್ಚಿಗೆ ಬಂಡವಾಳ ಹಾಕಿ ಅಥವಾ ಹೆಚ್ಚಿಗೆ ಹೂಡಿಕೆಯನ್ನು ಮಾಡಿ ನಿರ್ಮಾಣ ಮಾಡ್ತಾರೆ. ಅದರ ಅವಶ್ಯಕತೆ ಇಲ್ಲ. ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸೂಕ್ತ ಇರ್ತಕ್ಕಂಥ ರೇಷ್ಮೆ ಹುಳು ಸಾಕುವ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಅನೇಕ ರೈತರು ಸಾಕಷ್ಟು ಬಂಡವಾಳವನ್ನು ಹೂಡಿ ರೇಷ್ಮೆ ಹುಳು ಸಾಕುವ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸಬೇಕು. ಕಡಿಮೆ ಬಂಡವಾಳದಲ್ಲಿ ತಾಂತ್ರಿಕವಾಗಿ ಸೂಕ್ತ ಇರ್ತಕ್ಕಂಥ ರೇಷ್ಮೆ ಹುಳು ಸಾಕುವ ಮನೆ ನಿರ್ಮಾಣ ಮಾಡಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ವೆಂಟಿಲೇಷನ್ ಬೇಕಾಗುತ್ತೆ. ವೆಂಟಿಲೇಷನ್ ಇರ್ತಕ್ಕಂಥದ್ದು, ನಮಗೆ ಯಾವ ಥರ ಗಾಳಿ ಆಡುತ್ತೆ, ಪೂರ್ವ ಪಶ್ಚಿಮ ಉದ್ದ ನಿರ್ಮಾಣ ಮಾಡ್ತಕ್ಕಂಥದ್ದು, ಉತ್ತರ ದಕ್ಷಿಣ ಅಗಲ ಕಡಿಮೆ ಮಾಡಬೇಕು. ಅದಕ್ಕೆ 3 ಟೈರ್ ಸಿಸ್ಟಮ್ ವೆಂಟಿಲೇಟರ್ ಅಂತ ಹೇಳ್ತೀವಿ. 4 ಸೈಡ್ಗಳಲ್ಲಿ ವೆಂಟಿಲೇಟರ್ ಇರ್ತಕ್ಕಂಥದ್ದು ನಾವು ಈಗಾಗಲೇ ಪರದೆ ಮೇಲೆ ಕಾಣ್ತಾ ಇದೆ. ಆ ಕಡೆ ವೆಂಟಿಲೇಟರ್, ಮೇಲೆ ಕೆಳಗಡೆ ವೆಂಟಿಲೇಟರ್, ಮಧ್ಯ ಕಿಟಕಿ ಇರ್ತಕ್ಕಂಥದ್ದು. ಇವೆಲ್ಲ ಮಾಡಿದಾಗ ನಮಗೆ ರೇಷ್ಮೆ ಹುಳು ಸಾಕು ಮನೆ ಸರಾಗವಾಗಿ ಆಡುತ್ತೆ. ಗಾಳಿ ಬೆಳಕು ಚೆನ್ನಾಗಿ ಬಂದ್ರೆ ಹುಳು ಆರೋಗ್ಯವಾಗಿ ಅಲ್ಲಿ ಹುಳು ಸಾಕಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಎಲ್ಲ ಶೈತ್ಯಾಂಶವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಅದನ್ನ ಮಾಡಲೇಬೇಕಾಗುತ್ತೆ. ಅದರಿಂದ ಹೆಚ್ಚು ಬಂಡವಾಳ ಹೂಡಿಕೆ ಮಾಡದಿರ ತಾಂತ್ರಿಕವಾಗಿ ಅನುಕೂಲ ಆಗೋ ತರ ರೇಷ್ಮೆ ಹುಳು ಸಾಕು ಮನೆ ಸರಳವಾಗಿ ನಿರ್ಮಾಣ ಮಾಡಿದ್ರೆ ಒಳ್ಳೇದು. ಅಂದ್ರೆ ಕಡಿಮೆ ವೆಚ್ಚ ಮಾಡಿಬಿಟ್ಟು ಯಾವ ರೀತಿ ವೈಜ್ಞಾನಿಕವಾಗಿ ಒಂದು ಮನೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆದಷ್ಟು ಪ್ರತ್ಯೇಕವಾಗಿದ್ರೆ ಒಳ್ಳೇದು. ತೋಟಗಳ ಹತ್ರ ಮನೆ ನಿರ್ಮಾಣ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಆದಷ್ಟು ಪ್ರತ್ಯೇಕವಾಗಿದ್ರೆ ನಾವು ಸೋಂಕು ನಿವಾರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ಸಾಕಣೆ ಮಾಡಿದ್ರು ಕೂಡ ಅಕ್ಕಪಕ್ಕ ರೇಷ್ಮೆ ಇದು ಸಾಕಣೆ ಮಾಡ್ತಕ್ಕಂಥ ರೈತರು ಇರ್ಬೋದು. ಅದರಿಂದ ಅದು ಕೂಡ ತೊಂದರೆ ಆಗ್ತಕ್ಕಂಥ ತಪ್ಪಿಸ್ಬೇಕಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರೇಷ್ಮೆ ಹುಳು ಸಾಕುವ ಮನೆ ನಿರ್ಮಾಣ ಮಾಡ್ಕೊಂಡ್ರೆ ಅದಕ್ಕೆ ಸಖತ್ತು ಸವಲತ್ತುಗಳು ಕೂಡ ಸಿಗುತ್ತೆ. ನಾವು ರೇಷ್ಮೆ ಹುಳು ಸಾಕುವ ಮನೆ ಮಾಡೋಕ್ಕೆ ಇಲಾಖೆಯಿಂದ ಸಹಾಯಧನ ಸಿಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ನಮಗೆ ಸಹಾಯಧನ ಸಿಗ್ತಾ ಇದೆ. ಸಹಾಯಧನದ ಉಪಯೋಗವನ್ನು ಪಡ್ಕೊಂಡು
ರೈತರು ರೇಷ್ಮೆ ಹುಳು ಸಾಕು ಮನೆ ನಿರ್ಮಾಣ ಮಾಡಬಹುದು. ಅಂದ್ರೆ ಈಗ RCC ಏನ್ ಕಟ್ಟಡ ತೋರಿಸಿದ್ರಿ ಸರ್, ಅದಕ್ಕೆ RCC ಕಟ್ಟಡನೇ ಇರಬೇಕು? ಇಲ್ಲ ಇಲ್ಲ, ಆ ಥರ ಮತ್ತೇನಾದ್ರು ಶೀಟ್ ಹಾಕಿದ್ರೆ ಸಾಕಾಗುತ್ತೆ. ACC ಶೀಟ್ ಅಂತ ಹೇಳ್ತೀವಿ, ಸಿಮೆಂಟ್ ಶೀಟ್ ಅಂತ ಹೇಳ್ತೀವಿ, ಜಿಂಕ್ ಶೀಟ್ ಅಂತ ಹೇಳ್ತೀವಿ. ಹೈಟ್ ಮಾಡಬೇಕು. ಈ ರೇಷ್ಮೆ ಹುಳು ಸಾಕು ಮನೆ ಸಾಮಾನ್ಯವಾಗಿ ಹೈಟ್ ಇರಬೇಕು. ಹೈಟ್ ಇದ್ದು ಶೀಟ್ ಹಾಕಿದ್ರೆ ಸಾಕಾಗುತ್ತೆ. ನಾವು ಕೆಲವು ಫೋಟೋಗಳಲ್ಲಿ ಕೂಡ ನಾವು ಶೀಟ್ ಹಾಕಿರ್ತಕ್ಕಂಥ ಮನೆ ಕೂಡ ನೋಡಬಹುದು. ಆ ಥರ ಶೀಟ್ ಹಾಕಿ ನಿರ್ಮಾಣ ಮಾಡಿದ್ರೆ ಸಾಕಾಗುತ್ತೆ, ಬಟ್ ಹೈಟ್ ಇರಬೇಕು. ಹೆಚ್ಚು ಎತ್ತರ ಇದ್ರೆ ಒಳ್ಳೆಯದು, ಕಾಣಿಸ್ತಾ ಇದೆ. ಹೆಚ್ಚು ಎತ್ತರ ಇದ್ರೆ ಒಳ್ಳೇದಾಗುತ್ತೆ. ಅಂದ್ರೆ ಮೇಲ್ಗಡೆ RCC ಬೇಕು ಅಂತ ಏನಿಲ್ಲ, RCC ಬೇಕು ಅಂತ ಏನಿಲ್ಲ. ಮೇಲ್ಛಾವಣಿ ಶೀಟಲ್ಲಿ ಕೆಲವರು ಆಸಕ್ತಿ ಇರ್ತಕ್ಕಂಥ ರೈತರು, ಬಂಡವಾಳ ಹೂಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರೈತರು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಹೌದು. ಸರ್, ಈಗ ತಾವು ಮಿಶ್ರ ತಳಿ ಮತ್ತೆ ದ್ವಿತಳಿ ಅಂತ ಹೇಳ್ತಾ ಬರ್ತಾ ಇದ್ದೀರಾ. ಏನು ಈ ಮಿಶ್ರ ತಳಿ ಮತ್ತು ದ್ವಿತಳಿಗೆ ಇರುವ ವ್ಯತ್ಯಾಸ ಏನು? ಇದರಲ್ಲಿ ಯಾವ ತಳಿ ಒಳ್ಳೆಯದು ಅಂತ ಆರ್ಥಿಕವಾಗಿ ಲಾಭದಾಯಕವಾಗಿ ರೈತರಿಗೆ ನೀಡುವಂಥದ್ದು ಯಾವ ತಳಿ ಒಳ್ಳೆಯದು ಸರ್? ಸರ್, ಆಗಲೇ ಹೇಳಿದೆ, ನಮಗೆ ಕೋಲಾರ ಚಿನ್ನ ಅಂತ ಹೇಳಿದ್ರೆ ಮಿಶ್ರ ತಳಿಗೆ ಕೋಲಾರ ಚಿನ್ನ ಅಂತ ಕರಿತೀವಿ. ಬೈವೆಲ್ಟಿನ್ ಅಂದ್ರೆ ನಮಗೆ ಏನು ಮಿಶ್ರ ತಳಿ ಅಂದ್ರೆ ಮಲ್ಟಿವೋಲ್ಟೈನ್ ಅಂತ ಹೇಳ್ತೀವಿ. ಮಲ್ಟಿವೋಲ್ಟೈನ್, ಇದು ದ್ವಿತಳಿ ಅಂತ ಕರಿತೀವಿ. ಈ ದ್ವಿತಳಿ ಹೆಚ್ಚಿಗೆ ರೇಷ್ಮೆ ಇರುತ್ತೆ. ಅಂದ್ರೆ ಈಗ ನಾವು ಉದಾಹರಣೆಗೆ ಒಂದು ಗೂಡು ತಗೊಂಡ್ರೆ 1200 ಮೀಟರ್ ತನಕ ರೇಷ್ಮೆ ಒಂದು ಗೂಡಲ್ಲಿ ಸಿಗ್ತದೆ ನಮಗೆ. ಮಿಶ್ರ ತಳಿ ಆದ್ರೆ ಒಂದು 800 ಮೀಟರ್ ಅಷ್ಟು ರೇಷ್ಮೆ ಸಿಗುತ್ತೆ. ಆಮೇಲೆ 1 kg ರೇಷ್ಮೆ ಉತ್ಪಾದನೆ ಮಾಡ್ಬೇಕಂತ ಹೇಳಿದ್ರೆ ದ್ವಿತಳಿ ಆದ್ರೆ ನಮಗೆ 6 kg ರೇಷ್ಮೆ ಬರುತ್ತೆ. 6ರಿಂದ 6.5 7 kg ಒಳಗಡೆ ಬರುತ್ತೆ. ಮಿಶ್ರತಳಿ ಆದರೆ 8 kg 7.5 8 kg ಅಷ್ಟು ಅದನ್ನ ಗೂಡು ಬೇಕಾಗುತ್ತೆ ಒಂದು ರೇಷ್ಮೆ ಉತ್ಪಾದನೆ ಮಾಡಬೇಕಾದ್ರೆ. ಆಮೇಲೆ ಉತ್ತಮ ಗುಣಮಟ್ಟದ ರೇಷ್ಮೆ, ಇದು ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆ ನಮ್ಮ ದ್ವಿತಳಿ ರೇಷ್ಮೆಯಲ್ಲಿ ಸಿಗುತ್ತೆ ನಮಗೆ. ಆ ಕಾರಣದಿಂದ ನಾವು ದ್ವಿತಳಿಯನ್ನ ಹೆಚ್ಚಿಗೆ ಮಾಡಬೇಕಂತೆಲ್ಲ ರೈತರು ಮನವಿ ಮಾಡ್ತಾ ಇದೀವಿ. ಆಮೇಲೆ ಯಾವಾಗಲೂ ಕೂಡ ಕನಿಷ್ಠ ನಮಗೆ 100 ರೂಪಾಯಿ ವ್ಯತ್ಯಾಸ ಇರುತ್ತೆ ಧಾರಣೆ ಮಿಶ್ರತಳಿಗೆ ಮತ್ತೆ ದ್ವಿತಳಿಗೆ ಹೋಲಿಕೆ ಮಾಡಿದ್ರೆ. ಅದರಿಂದ ಧಾರಣೆನೂ ಹೆಚ್ಚಿಗೆ ಸಿಗ್ತಾ ಇದೆ, ಇಳುವರಿನೂ ಹೆಚ್ಚಿಗೆ ಬರ್ತಾ ಇದೆ. ಮಿಶ್ರ ತಳಿಗಿಂತ ದ್ವಿತಳಿಗೆ ಹೆಚ್ಚಿಗೆ ಧಾರಣೆ ಸಿಗುತ್ತೆ. ಪ್ರತಿ ಸಾರಿ ನೋಡಿದಾಗ ಹೆಚ್ಚು ಧಾರಣೆ ಎರಡು ಹೋಲಿಕೆ ಮಾಡಬೇಕು. ಕನಿಷ್ಠ ಧಾರಣೆ ಹೋಲಿಕೆ ಮಾಡಿದಾಗ ಕನಿಷ್ಠ 100 ರೂಪಾಯಿ ತನಕ ನಮಗೆ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅದರಿಂದ ದ್ವಿತಳಿ ಲಾಭದಾಯಕವಾಗಿದೆ. ಈ ನಮ್ಮ ಮಿಶ್ರತಳಿಗೆ ಹೋಲಿಸಿದ್ರೆ ಇದು ಕೂಡ ಸುಧಾರಿತ ಪದ್ಧತಿ, ಸುಧಾರಿತ ತಳಿ. ಆದ್ದರಿಂದ ಆ ತಳಿಯನ್ನು ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ರೈತರು ಮುಂದೆ ಬರ್ತಾ ಇದ್ದಾರೆ, ಸಾಕಣೆ ಮಾಡ್ತಾ ಇದ್ದಾರೆ. ಅದು ಹೆಚ್ಚು ರೇಷ್ಮೆ ಸಾಕಣೆ ಮಾಡಿದ್ರೆ ನಾವು ಅಂತಾರಾಷ್ಟ್ರೀಯ ಗುಣಮಟ್ಟ, ಅದಕ್ಕೆ ಹೊರಗಡೆಯಿಂದ ಬರ್ತಕ್ಕಂಥ ಆಮದನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಸರ್ಕಾರಗಳೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಲಾಖೆ ಅದಕ್ಕೆ ಪ್ರಯತ್ನ ಪಟ್ಟು ಆ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಅದು ಹೆಚ್ಚಿಗೆ ಬರ್ತಾ ಇದ್ದಾರೆ, ರೈತರು ಕೂಡ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡ್ರೆ ಯಶಸ್ವಿಯಾಗಿ ದ್ವಿತಳಿಯನ್ನು ಸಾಕಿ ಅದರಲ್ಲಿ ಸಾಕಣೆ ಮಾಡಿ ಅದರ ಲಾಭ ಗಳಿಸ್ಬೋದು. ಸರ್, ಈಗ ಈ ಒಂದು ದ್ವಿತಳಿಯಲ್ಲಿ ಏನು ಸುಧಾರಿತ ಒಂದು ತಳಿ ಸಂಕರಣ ತಳಿ ಯಾವ್ದಿದೆ ಸರ್? FC1 ಹೈಬ್ರಿಡ್ ಅಂತ ಇದೆ. ಮೊದಲು CSR 2x4 ಅಂತ ಇತ್ತು, FC1 x FC2 ಅಂತ ಬಂದಿದೆ. ಅದು ಬಹಳ ಚೆನ್ನಾಗಿ ಬರ್ತಾ ಇದೆ. ಆ ತಳಿ ಹೆಚ್ಚಿಗೆ ಇಳುವರಿನೂ ಬರ್ತಾ ಇದೆ, ಬೆಳೆ ರೋಗ ತಡ್ಕೊಳ್ತಕ್ಕಂಥ ಶಕ್ತಿ ಬಂದಿದೆ. ಈ ವಾತಾವರಣಕ್ಕೆ ಹೊಂದ್ಕೊಂಡಿದೆ. ಈಗೇನು ವಾತಾವರಣ ಇದೆ, ವಾತಾವರಣಕ್ಕೆ ಹೊಂದ್ಕೊಂಡಿದೆ, ಆ ರೋಗ ತಡ್ಕೊಳ್ಳೋ ಶಕ್ತಿ ಇದೆ. ಹಂಗಾಗಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಧಾರಣೆನ ಸಿಗ್ತಾ ಇರೋದ್ರಿಂದ ಆ ತಳಿಯನ್ನು ಎಲ್ಲರೂ ಕೂಡ ಸಾಕಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನೊಂದ್ಸರಿ ಹೇಳಿ ಸರ್, ಆ ತಳಿ ಯಾವ್ದು ರೈತರಿಗೆ? FC1 ಹೈಬ್ರಿಡ್ ಅಂತ ಕರಿತೀವಿ ನಾವು. FC1 ಹೈಬ್ರಿಡ್ ಅಂತ ಕರಿತೀವಿ. ಮೊದಲು CSR 2x4 ಅಂತ CSR 2 ಹೈಬ್ರಿಡ್ಸ್ ಅಂತ ಕರಿತಾ ಇದ್ವಿ. ಈ FC1 ಹೈಬ್ರಿಡ್ ಅಂತ ಇದೆ. 2x4 2x1 1x2 ಅಂತ ಅದು ರೆಸಿಪ್ರೋಕಲ್ ಕ್ರಾಸ್. ಆ ಥರದ ತಳಿ ಇದೆ. ಈಗ ಅದು ತಳಿ ಬಹಳ ಚೆನ್ನಾಗಿ ಬರ್ತಾ ಇದೆ. ಅದು ರೋಗ ತಡ್ಕೊಳ್ಳೋ ಶಕ್ತಿ ಬಂದಿದೆ, ಈ ವಾತಾವರಣಕ್ಕೆ ಹೊಂದ್ಕೊಳ್ತಕ್ಕಂಥ ಇದು ತಳಿಯಾಗಿದೆ ಈಗ. ಹಂಗಾಗಿ ಅದು ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ಧಾರಣೆನೂ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಆ ತಳಿನ ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ರೈತರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ತಾಂತ್ರಿಕತೆಗಳನ್ನು ಅದು ಅಳವಡಿಸ್ಕೊಳ್ಳೇಬೇಕು, ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಬೇಕು. ಅಂದ್ರೆ ಈಗೇನಂತಂದ್ರೆ ಆ ತಳಿ ಈಗ ರಾಜ್ಯ ವ್ಯಾಪಿ ತಾವು ತಗೊಂಡಾಗ ಎಲ್ಲಾ ಭಾಗಕ್ಕೂ ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ಶಕ್ತಿ ಇದೆ. ಹಾಗಾಗಿ ಆ ಒಂದು ಶಕ್ತಿ ಸಾಮಾನ್ಯವಾಗಿ ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ತಳಿಗೆ ಹೆಚ್ಚಿಗೆ ರೋಗ ಬಂದೇ ಬರುತ್ತೆ. ಆದ್ರಿಂದ ಅದಕ್ಕೆ ತಾವೆಲ್ಲರೂ ಕೂಡ ರೈತರು ಕೂಡ ಅನೇಕ ರೈತರು ಈಗ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಆ ಪಾಲನೆ ಮಾಡಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಸಾಕಣೆ ಮಾಡಿದ್ರೆ ಬೆಳೆ ಮಾಡಬಹುದು. ಸರ್, ಇದಕ್ಕೆ ಪೂರಕವಾಗಿ ಈಗ ಸಾಕಷ್ಟು ಇದು ಹೇಳ್ತಾ ಇದ್ದೀರಲ್ಲ, ಸೊ ಇದಕ್ಕೆ ಪೂರ್ವವಾಗಿ ನಾವು ಮನೆಗಳೇನು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ಈಗ ಸಾಕಣೆ ಮನೆಗಳಿದೆ. ಸೊ ಇದನ್ನ ಸೋಂಕು ನಿವಾರಣೆ ಮಾಡುವಂತಹ ಕ್ರಮಗಳು ಅಥವಾ ಪದ್ಧತಿಗಳು ಆಗ್ಲೇ ಹೇಳಿದೆ. ದ್ವಿತಳಿ ಅಂದ್ರೆ ಇದು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ತಳಿಗೆ ಹೆಚ್ಚಿಗೆ ರೋಗ ಬಂದೇ ಬರುತ್ತೆ. ಅದರಿಂದ ಅದನ್ನ ಸೋಂಕು ನಿವಾರಣೆ ಕಡ್ಡಾಯವಾಗಿ ಮಾಡಲೇಬೇಕು. ನಮ್ಮೇನು ಈ ತಳಿಯನ್ನ ಕಂಡಿರ್ತಕ್ಕಂಥ ವಿಜ್ಞಾನಿಗಳು ಬಹಳ ಕಡ್ಡಾಯವಾಗಿ ಸೋಂಕು ನಿವಾರಣೆಯನ್ನ ಮಾಡಲೇಬೇಕು. ಎಲ್ಲದಕ್ಕಿಂತ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸೋಂಕು ನಿವಾರಣೆಗೆ. ಮನೆಯಲ್ಲಿರ್ತಕ್ಕಂಥ ರೋಗನ ನಾಶಪಡಿಸಬೇಕಾದ್ರೆ ನಾವು ಸೋಂಕು ನಿವಾರಣೆಯನ್ನ ಕಡ್ಡಾಯವಾಗಿ ಮಾಡಬೇಕು. ಇಲ್ಲಿ ಮೂರು ವಿಧಾನಗಳಲ್ಲಿ ಸೋಂಕು ನಿವಾರಣೆ ಮಾಡಬೇಕಾಗುತ್ತೆ. ಮೊದಲಿಗೆ ಹುಳ ಸಾಕಣೆ ನಂತರ ಸುಣ್ಣದ ತಳಿಯಿಂದ ಒಮ್ಮೆ
ಸೋಂಕು ನಿವಾರಣೆ ಮಾಡಬೇಕು. ಮತ್ತು ಸುಣ್ಣ ಮತ್ತು ಬ್ಲೀಚಿಂಗಿಂದ ಒಮ್ಮೆ ಸೋಂಕು ನಿವಾರಣೆ, ನಂತರ ಯಾವುದಾದ್ರು ಶಿಫಾರಸು ಮಾಡಿರ್ತಕ್ಕಂಥ ಡೆಕಾಲ್, ಕ್ಲೋರೋಫೆಕ್ಟು, ಅಸ್ತ್ರ ಈ ಥರದ ಸಾಕಷ್ಟು ಇದನ್ನು ಸೋಂಕು ನಿವಾರಕಗಳು ಬಂದಿದೆ. ಆ ಸೋಂಕು ನಿವಾರಕಗಳನ್ನ ಶಿಫಾರಸು ಮಾಡಿರ್ತಕ್ಕಂಥ ಸೋಂಕು ನಿವಾರಕಗಳನ್ನು ಯಾವ ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತಾರೆ ಅದೇ ಪ್ರಮಾಣದಲ್ಲಿ ಅಧಿಕೃತವಾಗಿರ್ತಕ್ಕಂಥ ಸಂಸ್ಥೆಗಳಿಂದ ತಯಾರು ಮಾಡಿರ್ತಕ್ಕಂಥದ್ದು ಇಲಾಖೆ ವಿಜ್ಞಾನಿಗಳು ಏನು ಶಿಫಾರಸು ಮಾಡಿರ್ತಾರೆ ಆ ಸೋಂಕು ನಿವಾರಕಗಳನ್ನ ಎಲ್ಲರೂ ಬಳಕೆ ಮಾಡಬೇಕು, ಕಡ್ಡಾಯ. ಇದು ಮಾತ್ರ. ಯಾಕಂತ ಹೇಳಿದ್ರೆ ಯಾರೋ ಒಂದು ಅಂಗಡಿ ಒಂದು ಹೇಳ್ತಾನೆ ಏನೋ ಒಂದು ಸಿಂಪರಣೆ ಮಾಡಿ ಅಂತಾರೆ, ಅದನ್ನು ಯಾರು ಮಾಡಬಾರ್ದು, ಕಡ್ಡಾಯ. ಸರ್, ಈಗ ಹೀಗಿದ್ದಾಗ ಈಗ ರೈತ ಬಾಂಧವರಿಗೆ ಏನಾಗುತ್ತೆ ಅಂದ್ರೆ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತಂದ್ರೆ ಒಂದು ತರಬೇತಿಗಳ ಅಗತ್ಯ ಇರುತ್ತೆ. ಸೊ ಈಗ ಈ ತರಬೇತಿಗಳು ತಮ್ಮ ಇಲಾಖೆ ವತಿಯಿಂದ ಇದರ ತರಬೇತಿಗಳೇನಾದ್ರು ಕೊಟ್ಟಿದ್ರೆ ಎಲ್ಲೆಲ್ಲಿ ಸರ್? ಈಗ ತಾಲೂಕು ಲೆವೆಲ್ ಎಲ್ಲ ತಾಂತ್ರಿಕ ಸೇವಾ ಕೇಂದ್ರಗಳಿರುತ್ತೆ ನಮ್ಮಲ್ಲೆಲ್ಲ, ರಾಜ್ಯವ್ಯಾಪಿ ಎಲ್ಲ ತಾಂತ್ರಿಕ ಸೇವಾ ಕೇಂದ್ರಗಳಿದೆ ಇಡೀ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ. ಆ ತಾಂತ್ರಿಕ ಸೇವಾ ಕೇಂದ್ರಗಳ ಮುಖಾಂತರ ಗುಂಪು ಚರ್ಚೆಗಳನ್ನು, ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಾವು ಸಾಕಷ್ಟು ಹಮ್ಮಿಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ರೇಷ್ಮೆ ಗೂಡಿನ ಮಾರುಕಟ್ಟೆಗಳಲ್ಲಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಈ ಅರಿವು ಮೂಡಿಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ, ಎರಡೂ ಇಲಾಖೆಗಳ ಸಹಯೋಗದಲ್ಲಿ ಅನೇಕ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಆ ಮೂಲಕ ಹೆಚ್ಚು ಅರಿವನ್ನು ಮೂಡಿಸ್ತಾ ಇದ್ದೀವಿ ರೈತರಿಗೆ. ಯಾವ ಥರ ಬೆಳೆ ಮಾಡಬೇಕು, ಯಾವ ಥರ ರೋಗ ನಿಯಂತ್ರಣ ಮಾಡಬೇಕು, ಈ ಒಂದು ತರಬೇತಿಗಳನ್ನು ಕೊಡ್ತಾ ಇರೋದ್ರಿಂದ ಹೆಚ್ಚು ರೈತರು ಕೂಡ ಅದು ರೇಷ್ಮೆ ಕೃಷಿ ಮಾಡಲಿಕ್ಕೆ ಅನುಕೂಲನೂ ಆಗುತ್ತೆ, ಜೊತೆಗೆ ಬರ್ತಕ್ಕಂಥ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಅದರಿಂದ ಎಲ್ಲ ಕೂಡ ತರಬೇತಿ ಪಡ್ಕೋಬಹುದು. ಜೊತೆಗೆ ನಮ್ಮ ಏನು ಸಂಶೋಧನಾ ಕೇಂದ್ರಗಳಿದೆ, ಕೇಂದ್ರ ರೇಷ್ಮೆ ಮಂಡಳಿ ಮತ್ತು ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ಸಂಶೋಧನಾ ಕೇಂದ್ರಗಳಿದೆ, ನಮ್ಮ ತರಬೇತಿ ಶಾಲೆಗಳಿದೆ, ವಿಶ್ವವಿದ್ಯಾಲಯಗಳಿದಾವಲ್ಲ, ಕೃಷಿ ವಿಶ್ವವಿದ್ಯಾಲಯನೂ ಇದೆ. ಜೊತೆ ಕೃಷಿ ವಿಶ್ವವಿದ್ಯಾಲಯ ತಲಗಡೆ ನಮ್ಮ ಏನು ರಾಜ್ಯ ಸರ್ಕಾರದ ತರಬೇತಿ ಸಂಸ್ಥೆ, ಸಂಶೋಧನಾ ಕೇಂದ್ರ ಸಂಶೋಧನಾ ಕೇಂದ್ರಗಳು, ಜೊತೆಗೆ ನಮ್ಮ ಎಲ್ಲ ಈ ಒಂದು ಇವುಗಳ ಮುಖಾಂತರ ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತೀವಿ. ನಮ್ಮ ತರಬೇತಿ ಶಾಲೆಗಳಿದೆ, ಇಲಾಖೆ ಇದೆ, ತರಬೇತಿ ಶಾಲೆಗಳಿದೆ, ಇಲಾಖೆಯಿಂದನೇ ಇದೆ. ಅಲ್ಲಿ ಬ್ಯಾಚ್ ವೈಸ್ ರೈತರಿಗೆ, ಇಲಾಖೆ ಸಿಬ್ಬಂದಿಗೆ ಎಲ್ಲ ತರಬೇತಿಗಳನ್ನ ನಾವು ಆಗಿಂದಾಗೆ ಎಲ್ಲ ಕಡೆ ಏರ್ಪಡಿಸ್ತಾ ಇದ್ದೀವಿ. ಸಾಕಷ್ಟು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಒಳ್ಳೆ ಮಾಹಿತಿ ನೀಡಿದ್ರೆ ಸರ್. ಈಗ ಈ ಹುಳು ಸಾಕಣೆ ಮಾಡಬೇಕಾದಾಗ ಸಾಕಾಣಿಕೆಯಲ್ಲಿ ಈ ಒಂದು ಸಾಕಾಣಿಕೆ ಕೇಂದ್ರಗಳು, ಚಾಕಿ ಅಂತ ಏನೋ ಕರಿತೀವಿ, ಇದರಲ್ಲಿ ಬೇರೆ ಬೇರೆ ವಿಧಾನಗಳೇನಾದ್ರು ಇದಾವ ಚಾಕಿಯಲ್ಲಿ? ಇದ್ರೆ ಅದು ಯಾವ ರೀತಿ ಇದೆ ಸರ್? 2ನೇ ಜ್ವರ ತನಕ ನಮ್ಮಲ್ಲಿ ರೇಷ್ಮೆ ಹುಳು ಸಾಕಣೆಯಲ್ಲಿ ಸಾಕಷ್ಟು 4-5 ಹಂತಗಳು ಬರುತ್ತೆ. 4 ಜ್ವರ ಅಂತ ಕರಿತೀವಿ ನಾವು. 2ನೇ ಜ್ವರ ತನಕ ಸಾಕಣೆ ಮಾಡತಕ್ಕಂಥದ್ದನ್ನು ನಾವು ಚಾಕಿ ಸಾಕಾಣಿಕೆ ಅಂತ ಕರಿತೀವಿ. ಆ ಚಾಕಿ ಸಾಕಾಣಿಕೆ ಕೂಡ ಬಹಳ ಮುಖ್ಯ. ನಾವು ಒಳ್ಳೆ ಬೆಳೆ ತೆಗಿಬೇಕಾದ್ರೆ, ಒಳ್ಳೆ ಬೆಳೆ ಬರಬೇಕಾದ್ರೆ, ಒಳ್ಳೆ ಗೂಡನ್ನು ಉತ್ಪಾದನೆ ಮಾಡಬೇಕಾದ್ರೆ ಚಾಕಿಯನ್ನು ಕೂಡ ಸಾಕಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ವೈಜ್ಞಾನಿಕವಾಗಿ ಚಾಕಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಮುಖ್ಯ. ಅದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಾಂಶ, ಶೈತ್ಯಾಂಶವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇದು ತುಂಬ ಮುಖ್ಯ. ಅದಕ್ಕೆ ಈಗ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಚಾಕಿ ಸಾಕಾಣಿಕೆ ಕೇಂದ್ರಗಳಿದೆ. ಈಗ ನಮ್ಮ ಬೇರೆ ಬೇರೆ ತರಕಾರಿ ಬೆಳೆಗಳಲ್ಲಿ ನರ್ಸರಿಗಳಂತೇನು ಹೇಳ್ತೀವಿ, ಅದೇ ಥರ ನಮ್ಮ ರೇಷ್ಮೆ ಕೃಷಿಯಲ್ಲಿ ಕೂಡ ಈ ಚಾಕಿ ಸಾಕಣೆಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕೇಂದ್ರಗಳಿದೆ. ವಾಣಿಜ್ಯ ಚಾಕಿ ಸಾಕಾಣಿಕಾ ಕೇಂದ್ರಗಳಂತ ಕರಿತೀವಿ. ಅವರು ಬೇಕಾಗಿರ್ತಕ್ಕಂಥ ಉಷ್ಣಾಂಶ, ಶೈತ್ಯಾಂಶವನ್ನು ನಿರ್ವಹಣೆ ಮಾಡಿ ಗುಣಮಟ್ಟದ ಚಾಕಿಯನ್ನು ವೈಜ್ಞಾನಿಕವಾಗಿ ಸಾಕಣೆ ಮಾಡಿ ರೈತರಿಗೆ ವಿತರಣೆ ಮಾಡ್ತಾರೆ. 2ನೇ ಜ್ವರದ ಹುಳುಗಳನ್ನು ರೈತರಿಗೆ ವಿತರಣೆ ಮಾಡೋದ್ರ ಮುಖಾಂತರ ಆ ಚಾಕಿ ಸಾಕಾಣಿಕಾ ಕೇಂದ್ರಗಳ ಪಾತ್ರ ಕೂಡ ತುಂಬ ಮುಖ್ಯ. ಯಾಕಂದರೆ ಆವಾಗ ಚಾಕಿ ಸಾಕಾಣಿಕಾ ಕೇಂದ್ರಗಳು ಚೆನ್ನಾಗಿ ಅದನ್ನು ಚಾಕಿ ನಿರ್ವಹಣೆ ಮಾಡಿ ರೈತರಿಗೆ ವಿತರಣೆ ಮಾಡಿದ್ರೆ ಅಲ್ಲಿ ರೋಗ ಬರ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದು ಪ್ರಮಾಣ ಕಡಿಮೆ ಆಗುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಈಗ ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ, ಈ ಒಂದು ಸಾಕಣೆಯಲ್ಲಿ ಒಂದು ಸ್ಥಳಾವಕಾಶ ಮತ್ತು ವಾತಾವರಣ ಯಾವ ರೀತಿ ಇರಬೇಕು ರೈತರಿಗೆ, ಅದ್ರ ಬಗ್ಗೆ ಸರ್? ನಮಗೀಗ ನಾವು ಚಾಕಿ ಇದು ಹುಳು ಸಾಕಣೆಯಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಹುಳ ಸಂಖ್ಯೆಯನ್ನು ಆಧರಿಸಿ ನಾವು ಸ್ಥಳಾವಕಾಶನ ಕೊಡಬೇಕು. ಯಾಕಂತ ಹೇಳಿದ್ರೆ ಕೆಲವು ಚಾಕಿ ಸಾಕಾಣಿಕಾ ಕೇಂದ್ರಗಳು ಹೆಚ್ಚಿಗೆ ನಮಗೆ ಹುಳ ನೀಡ್ತಕ್ಕಂಥ ಸಂದರ್ಭಗಳಿರುತ್ತೆ, ಹೆಚ್ಚಿಗೆ ನಾವು ಹುಳ ನೀಡ್ತಾ ಇದ್ದಾರೆ. ಹಂಗಾಗಿ ಸಂಖ್ಯೆಯನ್ನು ಆಧರಿಸಿ ಸ್ಥಳಾವಕಾಶವನ್ನು ಕೊಡಬೇಕು. ಹೆಚ್ಚು ಸ್ಥಳಾವಕಾಶ ಕೊಟ್ಟರೆ ಹೆಚ್ಚು ಇಳುವರಿ ಪಡೆಯಲಿಕ್ಕೆ ಅನುಕೂಲ, ಗುಣಮಟ್ಟದ ಗೂಡುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಹೆಚ್ಚು ಸ್ಥಳಾವಕಾಶ ಕೊಡಬೇಕು. ಜೊತೆಗೆ ವಾತಾವರಣ, ಈಗ ನಾವು ಹುಳ ಜ್ವರಕ್ಕೆ ಬಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಾಂಶ, ಶೈತ್ಯಾಂಶವನ್ನು ನಿರ್ವಹಣೆ ಮಾಡಬೇಕು. ಜ್ವರ ಎಷ್ಟು ಬೇಕೋ ಅಷ್ಟು ಗಾಳಿ ಪ್ರಮಾಣ ಕೊಡಬೇಕಾಗುತ್ತೆ. 4ನೇ ಜ್ವರ ಅಂತ ನಾವು ಕರಿತೀವಿ. 4ನೇ ಜ್ವರ ತನಕ ಎಷ್ಟು ಬೇಕೋ ಅಷ್ಟು ಗಾಳಿಯನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಾಂಶ, ಶೈತ್ಯಾಂಶವನ್ನು ನಿರ್ವಹಣೆ ಮಾಡಬೇಕು. ನಂತರ ಅದಕ್ಕೆ ಯಥೇಚ್ಛವಾಗಿ ಗಾಳಿಯನ್ನು ಕೊಡಬೇಕಾಗುತ್ತೆ. ಇವು ಮಾಡೋದ್ರಿಂದ, ಈ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಾವು ಹುಳುವಲ್ಲಿ ಒಳ್ಳೆ ಗೂಡನ್ನು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಗೂಡಿನ ಗುಣಮಟ್ಟ ಉತ್ಪಾದನೆ ಮಾಡಿದ್ರೆ ನಮ್ಗೆ ಒಳ್ಳೆ ಧಾರಣೆ ಸಿಗುತ್ತೆ, ಒಳ್ಳೆ ಲಾಭ ಬರ್ತದೆ. ಅದರಿಂದ ಎಲ್ಲರೂ ಕೂಡ ಈ ಮ್ಯಾನೇಜ್ಮೆಂಟನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು.
ನಾನು ಅವಾಗಲೇ ಹೇಳಿದೆ, ದ್ವಿತಳಿ ಸ್ವಲ್ಪ ಸೂಕ್ಷ್ಮ, ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ತಳಿ ಆಗಿರುತ್ತೆ. ಇದಕ್ಕೆ ಹೆಚ್ಚಿಗೆ ನಾವು ಗಮನ ಹರಿಸಲೇಬೇಕಾಗುತ್ತೆ. ಹರಿಸಿದ್ರೆ ನಮ್ಗೆ ಒಳ್ಳೆ ಲಾಭ ಕೂಡ ಸಂಪಾದನೆ ಮಾಡ್ಬೋದು. ಸರ್, ಈಗ ನಮ್ಮ ರಾಜ್ಯದಲ್ಲಿ ಸಾಮಾನ್ಯವಾಗಿ ನಾವು ಚನ್ನಪಟ್ಟಣ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಈ ಥರ ಎಲ್ಲ ನೋಡ್ತಾ ಇದ್ವಿ, ಕೋಲಾರ ಈ ಕಡೆ ಈ ಭಾಗದಲ್ಲಿ ರೇಷ್ಮೆ ಹೆಚ್ಚು ಅಂತ ಕೊಡ್ತೀವಿ. ಮತ್ತೆ ಈ ಒಂದು ಇತ್ತೀಚಿನ ದಿನಗಳ ಪರಿಗಣನೆ ತಗೊಂಡಾಗ ಯಾವ ಭಾಗದಲ್ಲಿ ರೇಷ್ಮೆ ಬೆಳೆಸಲಾಗ್ತಾ ಇದೆ, ಅಂದರೆ ಉತ್ಪಾದನೆ ಮಾಡಲಾಗ್ತಾ ಇದೆ, ಮತ್ತೆ ಎಲ್ಲಾ ಪ್ರದೇಶದಲ್ಲೂ ಮಾಡಬಹುದಾ? ಎಲ್ಲ ಪ್ರದೇಶದಲ್ಲೂ ಮಾಡಬಹುದು ಸರ್. ಈಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲೂ ಕೂಡ ಸಾಕಷ್ಟು ರೈತರು ಕೂಡ ಈಗ ಮುಂದೆ ಬರ್ತಾ ಇದ್ದಾರೆ. ಅಲ್ಲಿ ದ್ವಿತಳಿನೇ ಸಾಕಣೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಈ ಕಡೆ ತಗೊಂಡ್ರೆ ನಮ್ಮ ಮಂಡ್ಯ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲನೂ ಕೂಡ ಈಗ ಬರ್ತಾ ಇದ್ದಾರೆ. ನಮಗೆ ಚಿತ್ರದುರ್ಗ, ದಾವಣಗೆರೆ ಈ ಕಡೆ ಎಲ್ಲ ಸುಮಾರು ಜನ, ತುಮಕೂರಲ್ಲಿ ವಿಶೇಷವಾಗಿ ಈ ಥರದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೇಷ್ಮೆ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದು ಲಾಭದಾಯಕ ಕೃಷಿಯಾಗಿದೆ. ನೀವು ಎಲ್ಲ ಬೇರೆ ಯಾವುದೇ ಒಂದು ಬೆಳೆಗೆ ಹೋಲಿಕೆ ಮಾಡಿದ್ರೆ ಇತ್ತೀಚೆಗೆ ತಾವು ಕೇಳಿರ್ಬೋದು, ಒಳ್ಳೆ ಧಾರಣೆ ಇದೆ. 1 kg ರೇಷ್ಮೆ ಗೂಡಿಗೆ ನಮ್ಮ 1000 ರೂಪಾಯಿ ತನಕ ರೇಟ್ ಆಗಿದೆ. ಈಗ ಇತ್ತೀಚೆಗೆ ಮೊನ್ನೆ ನೋಡಿದ್ರೆ ರಾಮನಗರ, ಕೋಲಾರ ಎಲ್ಲೆಲ್ಲೂ 1000 ರೂಪಾಯಿ ತನಕ ರೇಷ್ಮೆ ಗೂಡಿಗೆ ಬೆಲೆ ಸಿಗ್ತಾ ಇದೆ. ಹಂಗಾಗಿ ಸಾಕಷ್ಟು ರೈತರು ಇವತ್ತೇನು ರೇಷ್ಮೆ ಬಿಟ್ಟಿರ್ತಕ್ಕಂಥ ರೈತರು ಕೂಡ ರೇಷ್ಮೆ ಮಾಡಲಿಕ್ಕೆ ಮುಂದೆ ಬರಬೇಕು. ಇದು ಲಾಭದಾಯಕ. ಜೊತೆಗೆ ನಾವು ನೋಡಿದ್ರೆ 1 ಎಕರೆ ಪ್ರದೇಶದಲ್ಲಿ ತಗೊಂಡ್ರೆ 1 ಎಕರೆಗೆ 150ರಿಂದ 200 kg ಉತ್ಪಾದನೆ ಮಾಡಬೇಕು. ಅಟ್ಲೀಸ್ಟ್ ಕನಿಷ್ಠ ಒಂದು 200 kg ಮಾಡಲಿಕ್ಕೆ ಅವಕಾಶ ಇದೆ. 200 kg ಗೂಡನ್ನ 1 ಎಕರೆ ಪ್ರದೇಶದಲ್ಲಿ ಉತ್ಪಾದನೆ ಮಾಡಿದ್ರೆ ಇದು ಲಾಭದಾಯಕವಾಗಿದೆ. ಈಗ ಹಂಗಾಗಿ 250 kg ತನಕ ಬೆಳೀತಕ್ಕಂಥ ರೈತರು ಕೂಡ ಇದ್ದಾರೆ. ಸಾಕಷ್ಟು ರೈತರು ನೋಡ್ತಾ ಇದೀವಿ ನಾವು, ಅದನ್ನ ಬೆಳೀತಾರೆ. ಅದರಿಂದ ಇದೊಂದು ಲಾಭದಾಯಕ ಕೃಷಿ ಆಗಿರೋದ್ರಿಂದ ಎಲ್ಲ ರೈತರು ಕೂಡ, ಎಲ್ಲ ಹಂತದ ರೈತರು, ಸಣ್ಣ ಪ್ರಮಾಣದ ರೈತರು, ದೊಡ್ಡ ಪ್ರಮಾಣದ ರೈತರು ಎಲ್ಲರೂ ಮಾಡ್ತಕ್ಕಂಥ ಒಂದು ಕೃಷಿ. ಆದ್ರಿಂದ ಎಲ್ಲರೂ ಕೂಡ, ಎಲ್ಲ ಹಂತದ ರೈತರು ಕೂಡ ಭಾಗವಹಿಸ್ತಕ್ಕಂಥ ಒಂದು ಕೃಷಿ ಆಗಿರೋದ್ರಿಂದ ಹೆಚ್ಚು ರೇಷ್ಮೆ ಕೃಷಿಯನ್ನು ಮಾಡಿದ್ರೆ ಈಗ ಲಾಭದಾಯಕ ಇದೆ. ಅದರಿಂದ ಅದು ಕೂಡ ಎಲ್ಲರೂ ರೈತರು ಮುಂದೆ ಬರಬೇಕು ರೇಷ್ಮೆ ಮಾಡಲಿಕ್ಕೆ. ಸರ್, ಈಗ ಬಹಳ ಮುಖ್ಯವಾಗಿ ಏನು, ಈಗ ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅಥವಾ ರೇಷ್ಮೆ ಕೃಷಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈಗ ಒಬ್ಬ ರೈತನಿಗೆ ಒಂದು ಆರ್ಥಿಕವಾಗಿ ಅವನಿಗೆ ಒಂದು ಸದೃಢರಾಗಬೇಕು, ಅವನು ಸಬಲೀಕರಣರಾಗಬೇಕು ಅಂತ ಹೇಳಿದಾಗ ಅವನಿಗೆ ಮಾರುಕಟ್ಟೆ ವ್ಯವಸ್ಥೆ ಬಹಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಈ ರೇಷ್ಮೆ ನಾವು ಪರಿಗಣನೆಗೆ ತಗೊಂಡಾಗ ರೇಷ್ಮೆ ಒಂದು ಸಾಂಪ್ರದಾಯಿಕವಾಗಿರುವಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಒಂದು ಒಳ್ಳೆಯ ಒಂದು ಪರಂಪರೆ ಹೊಂದಿರುವಂಥದ್ದು ರೇಷ್ಮೆ. ಸೊ ಇದನ್ನ ಮಾರುಕಟ್ಟೆ ವ್ಯವಸ್ಥೆ ತಗೊಂಡಾಗ ನಾವು ಇದು ಯಾವ ರೀತಿ ರೈತನಿಗೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಯಾವುದು ಒಳ್ಳೆಯದು, ಹೇಗೆ ಮಾಡಬೇಕು ಅವನು? ಸರ್, ಹಣ್ಣುಳುಗಳ ನಿರ್ವಹಣೆ ಅಂತ ಕರಿತೀವಿ ನಾವು ಮೊದಲಿಗೆ. ಅದಕ್ಕಿಂತ ಮುಂಚೆ ನಾವು ರೇಷ್ಮೆ ಹುಳು ಸಾಕಣೆಯಲ್ಲಿ ಹಣ್ಣುಳುಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಹುಳ ಹಣ್ಣಾದ ನಂತರ ಎಲ್ಲ ರೈತರು ಕೂಡ ನಮಗೆ ಚೆನ್ನಾಗಿ ಬೆಳೆ ಬಂದಿದೆ ಅಂತ ಸ್ವಲ್ಪ ಅಲ್ಲಿ ಉದಾಸೀನತೆ ತೋರ್ತಾರೆ. ಅದರಿಂದ ಅಲ್ಲಿ ಉದಾಸೀನತೆ ತೋರಬಾರ್ದು. ಹುಳ ಹಣ್ಣಾದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಗಾಳಿ, ಬೇಕಾಗಿರ್ತಕ್ಕಂಥ ಶೈತ್ಯಾಂಶ, ಉಷ್ಣಾಂಶವನ್ನು ನಿರ್ವಹಣೆ ಮಾಡಲೇಬೇಕು. ನಂತರ 1 ವಾರದ ಕಾಲ, 7-8 ದಿವಸ ಕಾಲ ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡಿದ ನಂತರ ಅದನ್ನು ಹಣ್ಣುಳ ಬಿಡಿಸುವಾಗ, ಅದನ್ನ ಏನು ಗೂಡನ್ನ ಬಿಡಿಸೋದು ಅಂತ ನಾವು ಕರಿತೀವಿ, ಗೂಡನ್ನ ಬಿಡಿಸ್ಲವಾಗ್ಲೇನು ಕೂಡ ಪೀಪ ಆಗಿರ್ಬೇಕು. ಅದು ಹಣ್ಣುಳ ಚೆನ್ನಾಗಿ ನಾವು ಅದಕ್ಕೆ ಹಾರ್ವೆಸ್ಟ್ ಮಾಡೋಕ್ಕೆ ಮುಂಚೆ ಪೀಪ ಆಗಿದೆ ಅಂತ ಗಮನಿಸಿ, ಹುಳ ಬದಲಾವಣೆಗೆ ಪೀಪ ಆಗುತ್ತೆ. ಪೀಪ ಆದಾಗ ಅದನ್ನು ಗಮನಿಸಿ ಆ ಗೂಡುಗಳನ್ನ ಬಿಡಿಸ್ಬೇಕು. ಬಿಡಿಸೋವಾಗ್ಲೇ ಅಲ್ಲಿ ಕಳಪೆ ಗೂಡುಗಳು ಬರುತ್ತೆ. ಕಳಪೆ ಗೂಡುಗಳ ಪ್ರಮಾಣ ಯಾವಾಗಲೂ ಕೂಡ 5% ಕಡಿಮೆ ಇರಬೇಕು. 2-3% ಇದ್ರೆ ಅದಕ್ಕೆ ಒಳ್ಳೆ ಧಾರಣೆ ಸಿಗುತ್ತೆ. ಅದರಿಂದ ಕಳಪೆ ಗೂಡುಗಳನ್ನು ಬೇರ್ಪಡಿಸಿ ಮಾರುಕಟ್ಟೆಗೆ ತರಬೇಕು. ಮಾರುಕಟ್ಟೆಗೆ ತಂದಾಗ ಒಳ್ಳೆ ಧಾರಣೆ ಸಿಗುತ್ತೆ. ಅದರಿಂದ ಎಲ್ಲ ರೈತರು ಕೂಡ ಗೂಡು ಬಿಡಿಸ್ತಕ್ಕಂಥದ್ದು, ಬಿಡಿಸಿದ ನಂತರ ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು, ಅಂದ್ರೆ ಕಳಪೆ ಗೂಡುಗಳನ್ನ ಬೇರ್ಪಡಿಸ್ತಕ್ಕಂಥದ್ದು, ಬೇರ್ಪಡಿಸಿ ಗೂಡನ್ನ ಮಾರುಕಟ್ಟೆ ಮಾಡಿದ್ರೆ ಒಳ್ಳೆ ಧಾರಣೆಯನ್ನ ಎಲ್ಲ ರೈತರು ಕೂಡ ಪಡಿಬಹುದು. ಅದರಲ್ಲಿ 150-100 ರೂಪಾಯಿ ತನಕ ವ್ಯತ್ಯಾಸ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ರೈತರು. ಸರಿ, ಈಗ ಯಾವುದೇ ಒಂದು ಕೃಷಿನ ತಗೊಂಡಾಗ ಯಾವುದೇ ಒಂದು ಸಸ್ಯಕ್ಕೆ ಅಥವಾ ಒಂದು ಜೀವಿಗೆ ಕೀಟ ಮತ್ತೆ ರೋಗ ಬಾಧೆ ತಪ್ಪಿದ್ದಾರೆ. ಸೊ ಹೀಗಿದ್ದಾಗ ಹಿಪ್ಪು ನೇರಳೆಯಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಯಾವುದು ಮತ್ತು ಕೀಟಗಳು ಯಾವುದು, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಸರ್, ಇತ್ತೀಚೆಗೆ ನಾವು ಹಿಪ್ಪನೇರಳೆ ಬೇಸಾಯದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ರೋಗ ಅಂತ ಹೇಳಿದ್ರೆ ನುಸಿ ರೋಗ ಬರ್ತಾ ಇದೆ. ಮೈಟ್ಸ್, ಟ್ರಿಪ್ಸ್ ಮತ್ತೆ ಮೈಟ್ಸ್ ಬರ್ತಾ ಇದೆ. ಅದ್ರ ಜೊತೆಗೆ ಎಲೆ ಸುರುಳಿ ಅಂತ, ಲೀಫ್ ರೋಲರ್ ಅಂತ ಬರ್ತಾ ಇದೆ, ಹೆಚ್ಚಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಈ ರೋಗಗಳಿಗೆ ನಾವು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಇದನ್ನ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕರಪತ್ರಗಳನ್ನ ಸಿದ್ಧಪಡಿಸಿ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ನಮ್ಮ ಗುಂಪು ಚರ್ಚೆಗಳಲ್ಲಿ ಕೂಡ ರೈತರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಏನು ನುಸಿ ರೋಗ ಬಂದಿದೆ, ಆ ನುಸಿ ರೋಗಕ್ಕೆ ನಾವು ಮ್ಯಾಜಿಸ್ಟರ್ ಅಂತ
ಸಿಂಪಡಣೆ ಮಾಡ್ತಕ್ಕಂಥ ಒಂದು ಕೀಟನಾಶಕ ಅದನ್ನ ಸಿಂಪಡಣೆ ಮಾಡ್ಬೋದು, ನುಸಿನಾಶಕ ಅದನ್ನ ಸಿಂಪಡಣೆ ಮಾಡ್ಬೋದು. ಅದು 1.5 ml ಅನ್ನ 1 ಲೀಟರ್ಗೆ ಇದು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಬಟ್ 15ರಿಂದ 20 ದಿವಸ ಅದಕ್ಕೆ ಟೈಮನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಸಲ್ಫರನ್ನು ಸಿಂಪಡಣೆ ಮಾಡ್ಬೋದು. ವೆಟಬಲ್ ಸಲ್ಫರ್ ಅಂತ ಏನು ಕರಿತಾ ಇದ್ವಿ, 3 ಗ್ರಾಮನ್ನು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಬಿಟ್ಟು ಅದನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಅದು ಸಿಂಪಡಣೆ ಮಾಡಿದ್ರೆ ಆ ರೋಗನ ನಿಯಂತ್ರಣ ಮಾಡ್ಬೋದು. ಅದ್ರ ಜೊತೆಗೆ ಸ್ಪ್ರಿಂಕ್ಲರ್ ಅಂತ ಹೇಳ್ತಾ ಇದೀವಿ ನಾವು. ಈ ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡು ನೀರನ್ನ ಹಾಯಿಸೋದ್ರ ಬದಲು ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡ್ರೆ ಅಲ್ಲೂ ಕೂಡ ನುಸಿಯನ್ನ ನಿಯಂತ್ರಣ ಮಾಡ್ಬೋದು. ಜೊತೆಗೆ ಎಲೆ ಸುರುಳಿ ಅಂತ ಬಂದಿದೆ, ಅದಕ್ಕೆ ಇಂಟರ್ಪೀಡ್ ಅಂತ ನಾವು ಕರಿತೀವಿ. ಇಂಟರ್ಪೀಡ್ ಅನ್ನ 1.5 ml ಅನ್ನ ಮಿಶ್ರಣ ಮಾಡಿ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದ್ರೆ ಆ ಎಲೆ ಸುರುಳಿ ರೋಗ ಏನಿದೆ ಅದನ್ನು ಕೂಡ ನಿಯಂತ್ರಣ ಮಾಡ್ಬೋದು. ಅದು ಕೂಡ ಅನುಕೂಲ ಆಗುತ್ತೆ, ಅದನ್ನ ಮಾಡ್ಬೋದು. ಅದು ಕೂಡ ಒಂದು 15ರಿಂದ 20 ದಿವಸ ಸೇಫ್ಟಿ ಪೀರಿಯಡ್ ಅಂತ ಏನು ನಾವು ಕರಿತೀವಿ. ಆಗ ಸೊಪ್ಪನ್ನು ಕೊಡಬಾರ್ದು, ನಂತರ ಸೊಪ್ಪನ್ನು ಕೊಡ್ಬೋದು. ಸರಿ ಸರ್, ಈಗ ನಾನು ಇಲ್ಲಿ 2 ಇದೆ, ಒಂದು ಸಸ್ಯನೂ ಇದೆ, ಒಂದು ಹುಳ ಇದೆ. ರೇಷ್ಮೆ ಅಂತ ತಗೊಂಡಾಗ ನಾವು ಒಂದು ಸಸ್ಯನೂ ಪ್ರಮುಖ ಪಾತ್ರ ವಹಿಸುತ್ತೆ, ಇನ್ನೊಂದು ಕಡೆ ಹುಳು ಕೀಟ. ನಾವು ನಮಗೆ ಇಳುವರಿ ಕೊಡ್ತಿರೋದೇ ಕೀಟ ಇದೆ. ಸೊ ಈ ಕಡೆ ಸಸ್ಯ ಇದೆ. ಈಗ ಸಸ್ಯದ ಬಗ್ಗೆ ಹಿಪ್ಪನೇಳ ಬಗ್ಗೆ ಹೇಳಿದ್ರಿ ನೀವು, ಕೀಟ ಮತ್ತು ರೋಗ ಬಾಧೆ. ಈ ರೇಷ್ಮೆ ಹುಳುಗೆ ತಗೊಂಡಾಗ ಹುಳುಗೆ ಬರುವಂತ ರೋಗ ಯಾವುದು ಮತ್ತೆ ಯಾವ ಹುಳು ಇದಕ್ಕೆ ಬಾಧಿಸ್ತಾ ಇದೆ, ಯಾವ ಕೀಟ ಬಾಧಿಸ್ತಾ ಇದೆ? ಈಗ ನಮಗೆ ಸಪ್ಪೆ ರೋಗ ಮತ್ತೆ ಆಲ್ ರೋಗ ಅಂತ ಕರಿತೀವಿ. ಅದು ವೈರಸ್ ಮತ್ತೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಈ ರೋಗಗಳ ಮೇಲೆ ಸುಣ್ಕಟ್ ರೋಗ, ಸೀಸನಲ್ ಬರ್ತಕ್ಕಂಥ ರೋಗಗಳಿದೆ. ಅದು ಸುಣ್ಕಟ್ ಬರ್ತಕ್ಕಂಥದ್ದು ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಎಷ್ಟು ದಿವಸ ಚಳಿ ಇತ್ತು, ಸುಣ್ಕಟ್ ಕಾಣ್ತಾ ಇತ್ತು, ಈಗ ಕಡಿಮೆ ಆಗ್ತಾ ಇದೆ. ಅದರಿಂದ ಅದರದ್ದು ಸಮಸ್ಯೆ ಕಡಿಮೆ ಆಗ್ತಾ ಇದೆ. ಚಳಿಯಿಂದ ಬರ್ತಕ್ಕಂಥದ್ದು, ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಮತ್ತೆ ಸಪ್ಪೆ ಮತ್ತೆ ಆಲ್ ರೋಗಕ್ಕೆ ಆ ಸೀಸನ್ಗೆ ತಕ್ಕಂತೆ ಅಲ್ಲಿ ಬರ್ತಕ್ಕಂಥದ್ದು ಏನು ನಾನು ಆಗಲೇ ಹೇಳಿದೆ, ಸೋಂಕು ನಿವಾರಣೆ ಮಾಡ್ತಕ್ಕಂಥದ್ದು, ಉಳುಗ್ ಬರ್ತಕ್ಕಂಥ ರೋಗಗಳು ಎಲ್ಲ ರೋಗಗಳು ಕಡ್ಡಾಯ. ಸೋಂಕು ನಿವಾರಣೆ ಮಾಡಿದ್ರೆ ಸಾಕಷ್ಟು ನಿಯಂತ್ರಣ ಮಾಡೋದು. ಯಾಕಂದರೆ ನಾವು 2ನೇ ಹಂತದ ಸೋಂಕನ್ನು ತಗಲಿ ಬೆಳೆ ಹಾಳಾಗ್ತಕ್ಕಂಥದ್ದು ಕಂಡು ಬರ್ತದೆ. ಅದರಿಂದ ಸೋಂಕು ನಿವಾರಣೆ ಕಡ್ಡಾಯವಾಗಿ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕ ಗುಣಮಟ್ಟದ ಸೊಪ್ಪನ್ನು ಕೊಟ್ಟರೆ ನಿಯಂತ್ರಣ ಮಾಡ್ಬೋದು. ವಾತಾವರಣ ನಿರ್ವಹಣೆ ಮಾಡ್ತಕ್ಕಂಥದ್ದು ಮುಖ್ಯ. ಇವುಗಳನ್ನು ನಿರ್ವಹಣೆ ಮಾಡೋದ್ರ ಮುಖಾಂತರ ರೋಗನ ಬರಲ್ಲ. ಜೊತೆಗೆ ಹಾಸಿಗೆ ಸೋಂಕು ನಿವಾರಕಗಳು ಬಂದಿದೆ. ಯಾವ ರೋಗಕ್ಕೆ ಏನು ಔಷಧಿ ಸೋಂಕು ನಿವಾರಕಗಳಿಗೆ ಆಗಲೇ ಶಿಫಾರಸು ಮಾಡಿರ್ತಕ್ಕಂಥ ಸಾಕಷ್ಟು ಸೋಂಕು ನಿವಾರಕಗಳಿದೆ. ಜೊತೆಗೆ ಚಳಿಗಾಲದಲ್ಲಿ ನಾವು ಸುಣ್ಕಟ್ಟು ಬರ್ತಂದ್ರೆ ಯಥೇಚ್ಛವಾಗಿ ಸುಣ್ಣ ಬಳಕೆ ಮಾಡಬೇಕು. ಅದಕ್ಕೆ ವಾತಾವರಣ ನಿರ್ವಹಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ ಹುಡುಗಿ ಕೀಟ ಬಾಧೆ ಯಾವ್ದಾರು ಇದೆಯಾ? ಊಜಿ ನಿಯಂತ್ರಣ, ಊಜಿ ಇದೆ. ಊಜಿ ಒಂದು ಬರ್ತದೆ ಕೀಟ, ಅದು ಊಜಿ ಬರ್ತಕ್ಕಂಥದ್ದು ಪೆಸ್ಟ್. ಅದರಿಂದ ಆ ಊಜಿ ನಿಯಂತ್ರಣ ಮಾಡ್ಬೇಕಾದ್ರೆ ಎಲ್ರಿಗೂ ಗೊತ್ತಿದೆ. ಅದನ್ನ ಫಿಸಿಕಲ್ ಆಗಿ ಅಂದ್ರೆ ಭೌತಿಕವಾಗಿ ಅದನ್ನ ನಿಯಂತ್ರಣ ಮಾಡ್ಬೋದು. ಮೆಶ್ ಹಾಕೋದ್ರ ಮುಖಾಂತರ ಅಥವಾ ಮನೆ ಒಳಗಡೆ ಬರ್ತಕ್ಕಂಥದ್ದು, ಬರುವಾಗ ಅದಕ್ಕೆ ನಮ್ಮ ಬಾಗಿಲಿಗೆ ಮೆಶ್ ಹಾಕ್ತಕ್ಕಂಥದ್ದು, ಕಿಟಕಿ ಬಾಗಿಲಿಗೆಲ್ಲ ಮೆಶ್ ಹಾಕ್ತಕ್ಕಂಥದ್ದು. ಮೆಶ್ ಹಾಕೇನೆ ಎಲ್ಲ ರೇಷ್ಮೆ ಹುಳು ಸಾಕೋ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೂ ಕೂಡ ಇನ್ನೂ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಈಗೆಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂಥ ಶಿಫಾರಸು ಬಂದಿದೆ, ಯಾವ ಥರ ನಿಯಂತ್ರಣ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಆ ಒಂದು ಶಿಫಾರಸು ಮುಖಾಂತರ ಊಜಿಯನ್ನು ನಿಯಂತ್ರಣ ಮಾಡ್ಬೋದು, ತೊಂದರೆ ಏನಿಲ್ಲ. ಸೊ ಏನೇ ಆಗಿರಲಿ ಇದರಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ಏನು ಅಂತಂದ್ರೆ ಆ ಒಂದು ಕೀಟನಾಶಕ ಅಥವಾ ರಾಸಾಯನಿಕಗಳ ಬಳಕೆ ನಾವು ಮಾಡ್ಕೊಂಡಾಗ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಬಳಕೆ ಮಾಡ್ಕೋಬೇಕಾದ ಅನ್ನೋದು ಬಹಳ ಶಿಫಾರಸು ಮಾಡಿರ್ತಕ್ಕಂಥದ್ದು ಮಾತ್ರ ಸಿಂಪಡಣೆ ಮಾಡಬೇಕು. ಸರ್, ಈಗ ಇದೆಷ್ಟೆಲ್ಲ ಆಯ್ತು, ಈಗ ಗೂಡು ಎಲ್ಲ ಇದಾವೆ. ಈಗ ಅದನ್ನ ರೇಷ್ಮೆ ದಾರದ ಎಳೆಗಳೇ ಬಿಚ್ಚಬೇಕು ಅಂದ್ರೆ ನೂಲು ಬಿಚ್ಚಣಿಕೆ ಒಂದು ಕಾರ್ಯ ಇರುತ್ತೆ. ಸೊ ಇದ್ರ ಬಗ್ಗೆ ಇಲಾಖೆ ವತಿಯಿಂದ ರೈತರಿಗೆ ಯಾವ ರೀತಿ ಒಂದು ಸವಲತ್ತು? ಸರ್, ಈಗ ನೂಲು ಬಿಚ್ಚಾಣಿಕೆಯಲ್ಲಿ ಕೂಡ ಇತ್ತೀಚೆಗೆ ನಮಗೆ ಸ್ವಯಂಚಾಲಿತ ರೈಲಿಂಗ್ ಘಟಕಗಳು ಅಂತ ಬಂದಿದೆ. ಸ್ವಯಂಚಾಲಿತ ರೈಲಿಂಗ್ ಘಟಕಗಳ ಮುಖಾಂತರ ಇವತ್ತು ಗುಣಮಟ್ಟದ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಯಂಚಾಲಿತ ಘಟಕಗಳು ಎಲ್ಲ ಭಾಗದಲ್ಲಿ ಕೂಡ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕೂಡ ಅಳವಡಿಸ್ತಾ ಇದ್ದಾರೆ. ಆ ರೈತರು ಏನು ದಿತಳಿ, ನಾನು ಈಗಾಗಲೇ ಇಷ್ಟೊತ್ತು ಹೇಳಿದಲ್ಲ, ದಿತಳಿ ಗೂಡುಗಳನ್ನು ಖರೀದಿ ಮಾಡಿ ಅದರ ಮುಖಾಂತರ ರೇಷ್ಮೆಯನ್ನ ಉತ್ಪಾದನೆ ಮಾಡಿ ರೇಷ್ಮೆಯನ್ನ ಮಾರಾಟ ಮಾಡ್ತಾ ಇದ್ರೆ ಒಳ್ಳೆ ಧಾರಣೆ ಸಿಗ್ತಾ ಇದೆ. ಹಂಗಾಗಿ ಎಲ್ಲ ರೈತರು ಕೂಡ ಇವತ್ತು ಸ್ವತಃ ಅವರೇ ಬಂಡವಾಳ ಹೂಡಿ ಕೂಡ ಇವತ್ತು ಸ್ವಯಂಚಾಲಿತ ಘಟಕಗಳನ್ನು ಅಳವಡಿಸ್ತಾ ಇದ್ದಾರೆ. ಅದರಿಂದ ಅದರ ಮುಖಾಂತರ ನಾವು ಕೂಡ ಗುಣಮಟ್ಟದ ರೇಷ್ಮೆಯನ್ನು ಉತ್ಪಾದನೆ ಮಾಡಬಹುದು. ಸರ್, ಈಗ ನಾವು ಕೆಲವು ಕಡೆ ಇದು ಕೇಳಿದೀವಿ, ಏನಂತಂದ್ರೆ ರೇಷ್ಮೆ ಹುಳು ಗೂಡೆ ಕಟ್ತಾ ಇಲ್ಲ, ಅದು ಈಗ ಏನು ಪ್ರಮುಖ ಕಾರಣ? ಇದು ಇತ್ತೀಚೆಗೆ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ. ಇದು ಅನೇಕ ರೈತರು ರೇಷ್ಮೆನೆ ಬಿಡ್ತಾ ಇದ್ದಾರೆ ಈ ಸಮಸ್ಯೆಯಿಂದ. ಅದರಿಂದ ಎಲ್ಲ ರೈತರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಇದನ್ನ ಏನು ಗೂಡು ಕಟ್ತಿರ್ತಕ್ಕಂಥ ಸಮಸ್ಯೆ, ಈಗ ಅಕ್ಕಪಕ್ಕ ತರಕಾರಿ ಬೆಳೀತಾ ಇರ್ತಾರೆ, ಎಲ್ಲ ಔಷಧಿ ಸಿಂಪಡಣೆ ಮಾಡ್ತಾರೆ ಅಥವಾ ಕಳೆನಾಶಕ ಸಿಂಪಡಣೆ ಮಾಡಿರ್ತೀರ, ಅಂಥ ತೋಟಗಳಲ್ಲಿ ಈ ಸಮಸ್ಯೆ ಗೂಡು ಕಟ್ತಾ ಇಲ್ಲ. ಅದು ಸ್ಲೋ ಪಾಯ್ಸನ್ ಎಫೆಕ್ಟ್ ಅಂತ ಹೇಳ್ತಾ ಇದೀವಿ ನಾವು ಎಲ್ಲ ಕಡೆ. ಅದರಿಂದ ಅದು ಗೂಡು ಕಟ್ಟದೇ ಇರ್ತಕ್ಕಂಥ ಸಮಸ್ಯೆ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿ ಅಥವಾ ಅದನ್ನ ನಿಯಂತ್ರಣ ಮಾಡೋದು ಅಥವಾ ತಪ್ಪಿಸ್ಬೇಕಂತ ಹೇಳಿದ್ರೆ ತಮ್ಮ ತೋಟಗಳಲ್ಲಿ ಈಗ ಸ್ಪ್ರಿಂಕ್ಲರ್ ಅಳವಡಿಕೆ ಮಾಡಬೇಕು. ಈಗ ಸೊಪ್ಪನ್ನ ಈಗ ನಾವು ಮಳೆ ಬಿದ್ದಾಗ, ಹೆಚ್ಚಿಗೆ ಮಳೆ ಬಿದ್ದಾಗ ಸಿಂಪಡಣೆ ಮಾಡೋದು ತೊಂದರೆ ಆಗುತ್ತೆ. ಅದರಿಂದ ಎಲ್ಲ ರೈತರು ಕೂಡ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸ್ಕೊಂಡು ಆ ಒಂದು ಇದನ್ನೇನು ತೊಂದರೆ ಆಗ್ತಕ್ಕಂಥದ್ದನ್ನ ತಪ್ಪಿಸ್ಬೋದು. ಅದನ್ನ ಯಾರು ಕಡ್ಡಿ ತೆಗಿಯೋಕೆ ಬೇಡ. ಹತ್ತಿರದ ತಾಂತ್ರಿಕ ಸೇವಾ ಕೇಂದ್ರಗಳ ಅಧಿಕಾರಿಗಳಿರ್ತಾರೆ, ಇಲಾಖಾಧಿಕಾರಿಗಳು ಸಂಪರ್ಕ ಮಾಡಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಅನೇಕ ರೈತರು ಯಶಸ್ವಿಯಾಗಿದ್ದಾರೆ. ಈಗ ದಯವಿಟ್ಟು ಯಾರು ತೋಟನ ತೆಗೆಯೋದು ಬೇಡ.
ಸರ್, ಇಷ್ಟೊತ್ತು ತಾವು ನಮ್ಮ ರೇಷ್ಮೆ ಬೆಳೆಗಾರರಿಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ರಾಜ್ಯ ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಅನ್ನದಾತ ಸುಖೀ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನು ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಕುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ. ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ. ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ. ಸ್ವಾವಲಂಬಿಗಳಾಗೋಣ. ಕರುನಾಡಿನ ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಇರುವ ಕರ್ನಾಟಕದ ಪ್ರಮುಖ ಜಿಲ್ಲೆ ಚಿಕ್ಕಬಳ್ಳಾಪುರ. 5 ಪ್ರಮುಖ ಬೆಟ್ಟಗಳಿಂದ ಸುತ್ತುವರೆದಿರುವ ಚಿಕ್ಕಬಳ್ಳಾಪುರ ಪಂಚಗಿರಿಗಳ ನಾಡೆಂದೇ ಸುಪ್ರಸಿದ್ಧ. ಸಹಸ್ರಾರು ಜನರ ಮೆಚ್ಚಿನ ಪ್ರೇಕ್ಷಣೀಯ ತಾಣವಾಗಿ ಮೆರೆಯುತ್ತಿದೆ ಇಲ್ಲಿನ ನಂದಿ ಬೆಟ್ಟ, ಹಾಗೆ ಸ್ಕಂದಗಿರಿ. ಇಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಹಳ ಪ್ರಮುಖವಾಗಿದ್ದು ಇಲ್ಲಿನ ಭೋಗನಂದೀಶ್ವರ ದೇವಾಲಯ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಇತ್ತೀಚೆಗೆ ನಿರ್ಮಾಣವಾದ ಆದಿಯೋಗಿ ಶಿವನ 112 ಅಡಿ ಎತ್ತರದ ಪ್ರತಿಮೆ ದೇಶದ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಭಾರತದ ಅತ್ಯಂತ ಶ್ರೇಷ್ಠ ಎಂಜಿನಿಯರ್, ತಂತ್ರಜ್ಞ, ಕೃಷ್ಣರಾಜಸಾಗರ ಅಣೆಕಟ್ಟಿನ ಕಾರಣಕರ್ತ, ಕೈಗಾರಿಕಾ ಮತ್ತು ಶಿಕ್ಷಣ ಕ್ಷೇತ್ರದ ಕ್ರಾಂತಿಯ ಹರಿಕಾರ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳ ಇಲ್ಲಿನ ಮುದ್ದೇನಹಳ್ಳಿ.